ಜೀವನದಲ್ಲಿ ತಂದೆ ತಾಯಿ ಅತಿ ಗೌರವ ಸ್ಥಾನದಾಗ ತರ್ತಿರೋ ಬಿಡ್ತಿರೋ ಗೊತ್ತಿಲ್ಲ. ದಯವಿಟ್ಟು 4 ಮಂದಿ ಎದುರ ಸಮಾಜದಲ್ಲಿ ತಂದೆ ತಾಯಿಯನ್ನು ತಲೆ ತಗ್ಗಿಸಿ ನಡೆಯುವ ರೀತಿ ಯಾವುದೇ ರೀತಿ ಮಕ್ಕಳು ತಪ್ಪು ಮಾಡಬೇಡ್ರಿ. ಯಾಕಂದ್ರೆ ತಂದೆ ತಾಯಿ ಮರ್ಯಾದೆ ಉಳಿಸ್ಬೇಕು, ಇನ್ನೂ ಉನ್ನತ ಮಟ್ಟಕ್ಕೆ ಒಯ್ಬೇಕೇ ವಿನ 4 ಮಂದಿ ನಡುವೆ ನಿಂತಿಗೆಸಿನ ತಂದೆ ತಾಯಿ ನಿಮಗೋಸ್ಕರ ಮತ್ತೊಬ್ಬರ ಮುಂದೆ ಕ್ಷಮೆ ಕೇಳುವ ರೀತಿ ಮಾಡಬೇಡ್ರಿ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಟ್ರಾವೆಲರ್ ಕ್ರಾಂತಿಕಾರಿ ಕನ್ನಡಿಗ ಮಾತಾಡ್ತಿರೋದು. ವಿಷಯ ಏನಪ್ಪ ಅಂತಂದ್ರೆ ಇಷ್ಟೆಲ್ಲ ಯಾಕೆ ಹೇಳಿದ್ನಪ್ಪ, ತಂದೆ ತಾಯಿ ತಲೆ ತೆಗಿಸ್ಬಾರ್ದು ಅಂತ ವಿಷಯ ಹೇಳಿದ್ನಿ ಅಂದ್ರೆ, ನಿನ್ನೆ ವಿಷ್ಣುದಾದವರ ಭಾವಚಿತ್ರದ ಮುಂದೆ, ನಾಡದೇವಿಯ ಭಾವಚಿತ್ರದ ಮುಂದೆ ನಿಂತು ಅಪಮಾನ ವ್ಯಂಗ್ಯ ರೀತಿಯಲ್ಲಿ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳ ಪರವಾಗಿ ಅವರ ಎತ್ತ ತಂದೆ ತಾಯಿ ಪೊಲೀಸ್ ಠಾಣೆಯ ಮುಂದೆ ನಿಂತು ಯಾವ ರೀತಿ ಒಂದು ಮಕ್ಕಳ ಪರವಾಗಿ ಅವರು ಜಂಜಿ ಜನರೇಷನ್ ಎನಿಸಿಕೊಂಡಿರುವ ನಮ್ಮ ಈಗಿನ ಯುವಕರ ತಂಡ ಆಗಲಿ ಯಾರೇ ಆಗಲಿ, ಈ ನಾವು ಮಾಡೋ ತಪ್ಪಿನಿಂದ ನಮ್ಮ ಎತ್ತ ತಂದೆ ತಾಯಿ ಮತ್ತೊಬ್ಬರ ಮುಂದೆ ನಿಂತು ಯಾವುದೇ ರೀತಿ ಕೈ ಮುಗಿದು ಕ್ಷಮೆ ಕೇಳುವ ರೀತಿ ತಪ್ಪು ಮಾಡಬಾರ್ದು. ನೋಡಿ ಆ ಯುವಕರ ತಂಡ ಹೇಗೆ ಮಾಡ್ತಾಯಿದೆ, ಇದು ತಪ್ಪು. ನಾನು ತಂದೆ ಸಮಸ್ತ ಕನ್ನಡ ಜನತೆಗೆ ಇದು ಇವ್ರು ಮಾಡಿರೋದು ತಪ್ಪಾಗಿದೆ. ಇವತ್ತು ಬಂದು ಅವರು ಏನೋ ಅಲ್ಲಿ ಹೋಗಿ ಬಾಳೆಹಣ್ಣು ತಿನ್ನಿಸಿ ಏನೋ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಹಾಕೋದಕ್ಕೆ ಏನೋ ಮಾಡಿದ್ದಾರೆ. ಅದು ತುಂಬ ತಪ್ಪದು. ಸೊ ನಾವು ನಿನ್ನೆ ಈ ಹುಡುಗರು ಮತ್ತೆ ಇವರನ್ನ ಒಂದು ತಂಡ ಏನಿದೆ ಅವರೆಲ್ಲ ಸೇರ್ಕೊಂಡು ವಿಷ್ಣುದಾದ ಅವರ ಫೋಟೋಗೆ ಮತ್ತೆ ತಾಯಿ ಭುವನೇಶ್ವರಿ ಅವರ ಫೋಟೋಗೆ ಮತ್ತೆ ನಮ್ಮ ನಾಡಗೀತೆಗೆ ಏನು ಅವಮಾನ ಮಾಡಿ, ನಾನು ತಂದೆ ಸಮಸ್ತ ಕನ್ನಡ ಜನತೆಗೆ ಇದು ಇವ್ರು ಮಾಡಿರೋದು ತಪ್ಪಾಗಿದೆ. ಇವತ್ತು ಬಂದು ಅವರು ಏನೋ ಅಲ್ಲಿ ಹೋಗಿ ಬಾಳೆಹಣ್ಣು ತಿನ್ನಿಸಿ ಏನೋ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಹಾಕೋದಕ್ಕೆ ಏನೋ ಮಾಡಿದ್ದಾರೆ. ಅದು ತುಂಬ ತಪ್ಪದು. ಸೊ ನಾವು ಹುಡುಗಾಗಿಂದ ಇಲ್ಲೇ ಹುಟ್ಟಿರೋದು, ನಾವು ಕನ್ನಡದವರೇ ಇಲ್ಲೇ ಹುಟ್ಟಿರೋದು. ನಾವು ಮೊದಲು ಬಂತಿನ ರಾಜ್ಯೋತ್ಸವ ಬಂದಾಗ ಊರವ್ರಿಗೆಲ್ಲ ನಾವು ಸಿಹಿ ಅಂತವ್ರು ನಾವು. ಸೊ ಈ ಥರ ಮಾಡಿರೋದು ನಮಗೆ ತುಂಬ ಬೇಜಾರಾಗಿದೆ. ಸೊ ಅದರಿಂದ ನಾವು ಕ್ಷಮೆ ಕೇಳ್ತಾ ಇದೀವಿ. ಮಕ್ಕಳು ಮಾಡಿರೋ ತಪ್ಪಿಗೆ ನಾವು ಸಮಸ್ತ ಕನ್ನಡ ಜನತೆಗೆ ಕ್ಷಮೆ ಕೇಳ್ತೀವಿ. ನಮ್ಮ ಮಕ್ಕಳು ಏನೋ ಗೊತ್ತಿಲ್ದಿರ ಏನೋ ಮಾಡಿಬಿಟ್ಟಿದ್ದಾರೆ. ನಾವು ಕನ್ನಡದವರೇ, ಕನ್ನಡ ದೊಡ್ಡ ಅಭಿಮಾನಿಗಳೇ ನಾವು. ಅಂಥವ್ರಾಗಿಟ್ಕೊಂಡು ನಮ್ಮ ಮಕ್ಳು ಹಿಂಗೆ ಮಾಡಿರೋದು ನಮಗೂ ತುಂಬ ಸಂಕಟ ಆಗಿದೆ, ತುಂಬ ದುಃಖನೂ ಆಗಿದೆ. ನಾವು ಅವ್ರಿಗೆ ಎಲ್ಲ ಥರ ಬುದ್ಧಿ ಹೇಳಿದ್ದೀವಿ. ಮತ್ತೆ ಈ ಥರ ಏನು ಆಗದೆ ಇರೋಂಗೆ ನೋಡ್ಕೋತೀವಿ. ದಯವಿಟ್ಟು ಎಲ್ಲರೂ ಕ್ಷಮಿಸಬೇಕು. ನೋಡಿದ್ರಲ್ಲ ಸ್ನೇಹಿತರೆ, ಮಕ್ಕಳು ಮಾಡಿದ ತಪ್ಪಿಗೆ ತಂದೆ ತಾಯಿ ಏನಪ್ಪ ಅಂತಂದ್ರೆ ಕ್ಷಮೆ ಕೇಳ್ತಾ ಇದ್ದಾರೆ. ದಯವಿಟ್ಟು ಆ ತಂದೆ ತಾಯಿಗೆ ನಾನು ಕೈ ಮುಗಿದು ಕೇಳ್ತೀನಿ, ದಯವಿಟ್ಟು ನೀವು ಕ್ಷಮೆ ಕೇಳಬೇಡ್ರಿ. ಬಟ್ ಇದು ನಮಗೆ ಸಮಾಧಾನವಾಗಿಲ್ಲ. ವಿಷ್ಣುದಾದ ಅವರ ಅಭಿಮಾನಿಯಾಗಿ ಹೇಳ್ತಾ ಇರೋದು, ನಿಮ್ಮ ಮಕ್ಕಳಿಂದಲೇ ನೀವು ಅವ್ರನ್ನ ಎಲ್ಲಿ ತಪ್ಪು ಮಾಡಿದ್ದಾರೆ ಅಲ್ಲಿ ಕರ್ಕೊಂಡೋಗಿ ಅವ್ರಿಗೆ ಕ್ಷಮೆ ಕೇಳಿಸ್ರಿ. ಯಾಕಂದ್ರೆ ನೀವು ತಪ್ಪು ಮಾಡಿದ್ದಲ್ಲ. ಇವತ್ತು ಈ ತಪ್ಪು ಮಾಡಿದ್ರೆ ಇದ್ರ ಪರವಾಗಿ ನೀವು ಬಂದು ಕ್ಷಮೆ ಕೇಳಿದ್ರಿ, ಇನ್ನು ನಾಳೆ ಇನ್ನೊಂದು ತಪ್ಪು ಮಾಡ್ತಾರೆ, ಅದಕ್ಕೆ ನೀವು ಇದೇ ರೀತಿ ಕ್ಷಮೆ ಕೇಳಬೇಕಾಗತ್ತಾ? ಮತ್ತು ಪದೇ ನೀವು ಈ ರೀತಿ ಕ್ಷಮೆ ಕೇಳ್ಕೊತ ಹೋದ್ರೆ ನಿಮ್ಮ ಕ್ಷಮೆಗೂ ಒಂದು ಗೌರವ ಇರಲ್ಲ. ಯಾಕಂದ್ರೆ ನೀವು ಕೂಡ ಒಂದು ವಯಸ್ಸಾದವರು. ಅದಕ್ಕಾಗಿ ನಿಮ್ಮ ಮಕ್ಕಳಿಗೆ ನೀವು ಯಾವ ರೀತಿ ಸಂಸ್ಕಾರ ಕಲಿಸಿದ್ರೂ ಕೂಡ ಅವ್ರು ಕಲ್ತಿಲ್ಲೋ ಅದು ಅವ್ರಿಗೆ ಬಿಟ್ಟದ್ದು. ಈಗಿನ ಜನ್ರೇಷನ್ದಾಗ ದಯವಿಟ್ಟು ಅರ್ಥ ಮಾಡ್ಕೊಡ್ರಿ. ಯಾವುದೇ ಮಕ್ಕಳಾಗಲಿ ತಂದೆ ತಾಯಿಯ ಮರ್ಯಾದೆಯನ್ನು ಹಾಳು ಮಾಡದೇ ರೀತಿ ನೋಡ್ಕೊಳ್ಳಿ. ಮರ್ಯಾದೆ ಉಳಿಸಿದ್ರೆ ಸಾಕು, ನೀವೇನು ಇನ್ನೂ ಹೆಚ್ಚಿಗೆ ಒಯ್ಯೋದೇನು ಪರಿಸ್ಥಿತಿನೇ ಇಲ್ಲ. ಇದ್ದು ಮರ್ಯಾದೆನೇ ಕಾಪಾಡಿದ್ರೆ ಸಾಕಾಗ್ಯದ. ಅಂಥ ಒಳ್ಳೆ ತಂದೆ ತಾಯಿ ಒಳ್ಳೆ ಮಕ್ಕಳಾಗ್ರಿ. ಈಗ ಎತ್ತ ಅಪ್ಪ ಅಮ್ಮ ಬೇರೆ ಸಮಾಜದ ಎದುರು ಏನಪ್ಪ ಅಂತಂದ್ರೆ ಮತ್ತೊಬ್ಬರ ಮುಂದೆ ನಿಂತು ಕ್ಷಮೆ ಕೇಳಬೇಕಂದ್ರೆ ನಿಮಗೆ ಯಾವ ರೀತಿ ಆಗ್ತದೆ ರೀ? ನೀವು ತಂದೆ ತಾಯಿ ಹುಟ್ಟಿದ್ದಕ್ಕೂ ಸಾರ್ಥಕ ಆಗಲ್ಲ. ಈಗ ನೋಡ್ರಿ, ಆ ಮಕ್ಕಳು ಮಾಡಿದ ತಪ್ಪಿಗೆ ಏನಪ್ಪ ಅಂದ್ರೆ ಆ ಆಡದ ತಂದೆ ತಾಯಿ ಏನಪ್ಪ ಅಷ್ಟು ಜನದ ಮುಂದೆ ನಿಂತಿಗೆಸಿಂದ ಕ್ಷಮೆ ಕೇಳ್ತಾರೆ. ಏನು ಕಾರಣಕ್ಕೆ? ಇವ್ರ ಮಕ್ಕಳು ಮಾಡಿದ ತಪ್ಪಿಗೆ ಅವ್ರು ಕ್ಷಮೆ ಕೇಳಬೇಕು. ದಯವಿಟ್ಟು ಹೇಳ್ತಾ ಇದ್ದೀನಿ, ನೀವು ಇವತ್ತು ಈ ತಪ್ಪು ಮಾಡ್ತಾ ಇದ್ದೀರಲ್ಲ, ಯಾರಿಗೆ ಆ ತಂದೆ ತಾಯಿ ಕೇಳ್ತೀನಿ, ಇದು ಇನ್ನೂ ತಪ್ಪೇ. ಅವ್ರನ್ನ ಕರ್ಕೊಂಡೋಗಿ ಎಲ್ಲಿ ಅವ್ರು ಏನು ಅವಮಾನ ಮಾಡಿದ್ದರೋ ಅಲ್ಲೇ ಹೋಗಿ ಇನ್ನೂ ಒಂದು ಸಲ ಅವ್ರನ್ನ ಕರ್ಕೊಂಡೋಗಿ ಯಾರ್ಯಾರು ಇದ್ದರೂ ಅವರೆಲ್ಲರಿಗೆ ಮುಂದೆ ನಿಂದ್ರಿಸಿ ಈ ಥರ ತಪ್ಪಾಗ್ಯದ, ನಾವು ಇನ್ನೊಂದು ಸಲ ಮಾಡಲ್ಲ ಅಂತೇಳಿ ಮಾಡೋವರೆಗೂ ಇದು ಬಿಡಬಾರ್ದು. ಯಾಕಂದ್ರೆ ಅದೇ ಒಂದು ವೇಳೆ ಯಾವನೋ ಹಿಂದಿಯವನಾಗಲಿ ಯಾರೇ ಆಗಲಿ ನಮ್ಮ ಕರ್ನಾಟಕದಲ್ಲಿ ಇದ್ದಿಸಿ ಕನ್ನಡದ ಬಗ್ಗೆ ಅಪಪ್ರಚಾರ ಮಾಡಿದ್ರೆ ಅವನಿಗೆ ನಾವೆಲ್ಲ ಯಾವುದೇ ಆ ರಕ್ಷಣೆ ವೇದಿಕೆ ಈ ರಕ್ಷಣೆ ವೇದಿಕೆ ಎಲ್ಲರೂ ಹೋಗಿಸಿ ಯಾವ ರೀತಿ ಮಂಡಿ ಊರಿಸಿ ಬಾವುಟ ಕೊಟ್ಟು ಅವ್ರಿಗೇನಪ್ಪ ಅಂತಂದ್ರೆ ಕ್ಷಮೆ ಕೇಳತನ ಬಿಡ್ತಿದ್ದಲ್ಲ, ಅದೇ ರೀತಿ ಈ ವ್ಯಕ್ತಿಗಳಿಗೂ ಕೂಡ ಕ್ಷಮೆ ಕೇಳತನ ಬಿಡಬಾರ್ದು. ಯಾಕಂದ್ರೆ ಮಾಡದೇ ಇರೋ ತಪ್ಪಿಗೆ ವಯಸ್ಸಾಗಿರ್ತಕ್ಕಂಥ ತಂದೆ ತಾಯಿಗಳು ಕ್ಷಮೆ ಕೇಳೋದ್ರಲ್ಲಿ ಯಾವುದೇ ರೀತಿ ಅರ್ಥವೂ ಇರಲ್ಲ. ಅದು ಕ್ಷಮೆ ಕೇಳೋದು ಕೂಡ ಅಕ್ಷಮ್ಯ ಅಪರಾಧ. ಅವ್ರು ಕೇಳೋದು ಅವ್ರ ಪರವಾಗಿ ಅವ್ರು ಕೇಳಬಾರ್ದು. ಯಾಕಂದ್ರೆ ಅವ್ರೇನು ಸಣ್ಣ ಮಕ್ಕಳಲ್ಲ.
ಯಾವ ತಮ್ಮ ತೀಟ್ಲೆಗೋಸ್ಕರ ತಮ್ಮ ಇನ್ಸ್ಟಾಗ್ರಾಮು ಸೋಷಿಯಲ್ ಮೀಡಿಯಾ ವೈರಲ್ ಆಗಬೇಕನ್ನೋಕ್ಕೋಸ್ಕರ ಇನ್ಯಾರ್ದೋ ಘನತೆ ಗೌರವನ ಹಾಳು ಮಾಡೋದು ಇದು ಯಾವುದೇ ರೀತಿ ಸೂಕ್ತವಲ್ಲ. ಇದು ಮರ್ಯಾದೆ ತರುವಂಥ ಕೆಲಸ ಕೂಡ ಅಲ್ಲ. ದಯವಿಟ್ಟು ಈ ವಿಡಿಯೋ ಆ ತಂದೆ ತಾಯಿಯವರಿಗೂ ತಲುಪೋತನ ಶೇರ್ ಮಾಡಿರಿ. ಯಾಕಂದ್ರೆ ಇದು ನಮಗೆ ಸಮಂಜಸವಲ್ಲ, ಇದು ನಮಗೆ ಒಪ್ಪಿಗೆ ಇಲ್ಲ. ನೀವು ಕ್ಷಮೆ ಕೇಳಬಾರ್ದು. ದಯವಿಟ್ಟು ನಾನು ನಿಮಗೆ ಕ್ಷಮೆ ಕೇಳ್ತೀನಿ. ನೀವು ಮಕ್ಕಳು ಮಾಡಿ ತಪ್ಪಿ ನೀವು ಕ್ಷಮೆ ಕೇಳಬೇಡ್ರಿ. ದಯವಿಟ್ಟು ನಿಮ್ಮ ಮಕ್ಕಳಿಂದನೇ ಅಲ್ಲಿ ಹೋಗಿ ವಿಡಿಯೋ ಮಾಡಿಸಿ ಇದನ್ನು ನೀವು ಎಲ್ಲ ಸಾಮಾಜಿಕ ಜಾಲತಾಣಗಳಲ್ಲಿ ಅರಿಬಿಡಬೇಕು. ಇದನ್ನು ನೀವು ಕ್ಷಮೆ ಕೇಳಬೇಡ್ರಿ. ನಮಸ್ಕಾರ, ಧನ್ಯವಾದಗಳೊಂದಿಗೆ.